ಬಯಸಿದ ಸಲಹೆಗಾರ. ಇವ್ರದ್ದು 50ನೇ ಚಿತ್ರ. ಇವ್ರ ಬ್ಯಾನರ್ ಇಂದ ನಾವೆಲ್ಲ ಅನ್ನ ತಿಂದಿದೀವಿ. 50ನೇ ಚಿತ್ರ ಈ ಬ್ಯಾನರ್ ಅಲ್ಲಿ ಆಗಿರೋದು. ಅದು ಇಷ್ಟೊಳ್ಳೆ ಸಿನಿಮಾ. ತುಂಬಾ ದಿನ ಆಗೋಯ್ತು ಒಂದು ಒಳ್ಳೆ ಸಿನಿಮಾ ನೋಡಿ. ವಿಭಿನ್ನ ಚಿತ್ರ, ಕಮರ್ಷಿಯಲ್ ಜೊತೆಗೆ ಒಂದು ಸೆನ್ಸಿಬಲ್ ಸಿನಿಮಾ, ಒಳ್ಳೆ ಕಥೆ, ಫ್ಯಾಂಟಾಸ್ಟಿಕ್ ಸ್ಕ್ರಿಪ್ಟ್. ಫಸ್ಟ್ ಟೈಮ್ ತರುಣ್ ಅವ್ರು ಮಾಡಿದ್ದಾರೆ. ಫಸ್ಟ್ ಸಿನಿಮಾ ಅಂತ ಅನ್ಸೋದಿಲ್ಲ. ಹ್ಯಾಟ್ಸ್ ಆಫ್. ಅದು ಫಸ್ಟ್ ಪಿಕ್ಚರ್ ಅನಿಸ್ತಾ ಇಲ್ಲ. ಎಲ್ಲ ಒಂದೇನಂದ್ರೆ ತರುಣ್ ಡೈರೆಕ್ಟ್ರು. ಸೊ ಫಸ್ಟ್ ಸಿನಿಮಾಗೆ ತುಂಬಾ ದೊಡ್ಡ ಸಬ್ಜೆಕ್ಟ್ ತಗೊಂಡಿದ್ದಾರೆ. ಸೊ ಇಟ್ಸ್ ಅ ಗ್ರೇಟ್ ಆಕ್ಚುಲಿ. ಒಂದೇನಂದ್ರೆ ಒಂದು ಹೊಸಬ್ರು ಅಂದಾಗ ಯಾವ್ದಾದ್ರು ಒಂದು ನಾರ್ಮಲ್ ಆಗಿ ನೋಡೋಣ, ಈಸಿಯಾಗಿ ಒಂದು ಲವ್ ಸ್ಟೋರಿ ತೋರ್ಸೋಣ ಅಂತ ಇರ್ತಾರೆ. ಆದ್ರೆ ಯಾವುದೇ ಹತ್ರದೆಲ್ಲ ತಗೊಳ್ದೇನೆ ಒಂದು ಈ 4 ಸೀಸನ್ ತೋರಿಸಿ ಆ 4 ಸೀಸನ್ ಒಂದು ಸೀಸನ್ಗೆ ಹಾಕೋದಿದೆಯಲ್ಲ ಬಹಳ ದೊಡ್ಡದು. ಸೊ ದೊಡ್ಡ ಡೈರೆಕ್ಟರ್ ನೋಡಿದ್ವಿ ಅಂತ ಒಂದು ಹೆಮ್ಮೆ ಖುಷಿ ಇದೆ ನಮಗೆ. ಸಿನಿಮಾ ಅದ್ಭುತವಾಗಿದೆ. ಕನ್ನಡದ ಮಟ್ಟಿಗೆ ಒಂದು ಹೊಸ ಅದ್ಭುತವಾದ ಚಿತ್ರ. ಚೌಕ ಮಿಸ್ ಮಾಡಬೇಡಿ ದಯವಿಟ್ಟು. ಒಂದ್ ಮಲ್ಟಿ ಸ್ಟಾರ್ ಸಿನಿಮಾ ಅನ್ನೋದು ಹೇಗಿರ್ಬೇಕು ಅನ್ನೋದನ್ನ ಚೌಕ ಸಿನಿಮಾ ತೋರಿಸಿದ್ದಾರೆ. ಒಂದೇ ಟಿಕೆಟ್ ಅಲ್ಲಿ 4 ಸಿನಿಮಾ ನೋಡಿದ ಹಾಗಾಯ್ತು. ಐ ಥಿಂಕ್ ದಿಸ್ ಯಂಗರ್ ಜನರೇಷನ್ ಇಸ್ ಗೋಯಿಂಗ್ ಟು ರಾಕ್ ದಿ ಕನ್ನಡ ಇಂಡಸ್ಟ್ರಿ. ಈ ವರ್ಷದ ಒಂದು ಬೆಸ್ಟ್ ಫಿಲ್ಮ್. ಯಾರು ಮಿಸ್ ಮಾಡ್ಕೊಂಡ್ಬಿಡಿ, ಖಂಡಿತ ಬಂದ್ ನೋಡಿ. ಎಲ್ಲರೂ ಈ ಚಿತ್ರ ನೋಡ್ಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ಮಿಸ್ ಮಾಡಿದ್ರೆ ನೋಡ್ಲೇಬೇಕಾದಂತ ಸಿನಿಮಾ. ದೇಶದ ಯಾವುದೇ ಮೂಲೆದಲ್ಲಿದ್ರು ಚೌಕ ಸಿನಿಮಾ ಮಿಸ್ ಮಾಡ್ಕೋಬೇಡಿ. ಚೌಕ ಸಿನಿಮಾ ನೋಡಿ. ಖಂಡಿತವಾಗ್ಲೂ ಮಿಸ್ ಮಾಡಲೇಬಾರ್ದು ಯಾರನ್ನು. ಮೋಸ್ಟ್ಲಿ ನನ್ನ ಕರಿಯರ್ ಅಲ್ಲೇ ಬೆಸ್ಟ್ ಸಾಂಗ್ ಅಂತ ಹೇಳ್ಬೋದು. ಐ ಥಿಂಕ್ ದಟ್ಸ್ ಬ್ಯೂಟಿಫುಲ್ ಮೂವಿ ಅಂತ ಹೇಳಕ್ ಇಷ್ಟ. ಅಪ್ಪ ಅನ್ನೋ ಹಾಡು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಯುವಜನತೆಗೆ ಇದು ಬಹಳ ಅಪೀಲ್ ಆಗ್ಬೋದು ಅಂತ. ನನಗೆ ತುಂಬಾ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಯ್ತು. ಐ ಥಿಂಕ್ ಎಲ್ಲರೂ ಇಷ್ಟಪಡ್ತಿದ್ದಾರೆ. ನಮ್ಮ ಹೀರೋಗಳು ಪ್ರೇಮು, ಆಮೇಲೆ ವಿಜಯ ರಾಘವೇಂದ್ರ, ನಮ್ಮ ಪ್ರಜ್ಜು, ಹಾಗೆ ದಿಗಿ, ಇವರಿಷ್ಟು ಜನ ಅವರ ಪಾತ್ರನ ಎಷ್ಟು ಚೆನ್ನಾಗಿ ಅಂದ್ರೆ ಒಂಥರ ಕೂತ್ಕೊಂಡು ನೋಡಿದಾಗ ನಾವೇ ಆಕ್ಚುಲಿ ಆ ಪಾತ್ರದಲ್ಲಿ ಎಲ್ಲಾರು ಒಂದು ಪಾತ್ರ ಸಿಗ್ಬಾರ್ದಾಗಿತ್ತ ಅಂತ ಒಂದು ಫೀಲ್ ಆಯ್ತು. ಅದೊಂದು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕಿದಂಗೆ ಅದ್ಭುತವಾಗಿದೆ ಸಿನಿಮಾ. ಒಂದೇ ಮಾತು ಹೇಳ್ಬೇಕು ಅಂದ್ರೆ ಫ್ಯಾಂಟಾಸ್ಟಿಕ್. ಎಲ್ಲರೂ ಸೂಪರ್, ಎಲ್ಲರೂ ಸೂಪರ್.